ಸರ್ಕಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಅಂತ ಸರ್ಕಾರ ಮನೆ ಬಂಗ್ಲೆ ಎಲ್ಲವನ್ನೂ ಕಟ್ಟಿಸಿಕೊಟ್ಟಿದೆ. ಕಾಲಕಾಲಕ್ಕೆ ಅದರ ನಿರ್ವಹಣೆಗೂ ಲಕ್ಷಾಂತರ ರೂಪಾಯಿ ವ್ಯಯಿಸ್ತಾ ಇದೆ. ಆದರೆ ಹಲವು ಮನೆ ಬಂಗ್ಲೆಗಳು ಮಂಗಳೂರು ನಗರದ ಮಧ್ಯಭಾಗದಲ್ಲಿ ಇದ್ದು ಅನೈತಿಕ ಚಟುವಟಿಕೆಗಳು ನಡೆಸೋರ ಫೇವರೇಟ್ ಸ್ಪಾಟ್ ಆಗ್ಬಿಟ್ಟಿದೆ. ಲಕ್ಷ ಖರ್ಚು, ಸರ್ಕಾರಿ ಮನೆಗಳು ಖಾಲಿ ಖಾಲಿ. ಬಂಗ್ಲೆಯಲ್ಲಿ ಯಾರಿಲ್ಲ, ಅನೈತಿಕ ಚಟುವಟಿಕೆಗಳ ತಾಣ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗಾಗಿ ಸರ್ಕಾರ ಸಾಕಷ್ಟು ಖರ್ಚು ಮಾಡುತ್ತೆ. ಆ ಸೌಲಭ್ಯ ಈ ಸೌಲಭ್ಯ ಅಂತ ಲಕ್ಷಾಂತರ ರೂಪಾಯಿಯನ್ನ ಹೊಳೆಯಂತೆ ಹರಿಸುತ್ತೆ. ಇರೋದಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿಸಿ ವಸತಿ ಅನುಕೂಲವನ್ನ ಮಾಡಿಕೊಡುತ್ತೆ. ಆದ್ರೆ ಅಧಿಕಾರಿಗಳು ಮಾತ್ರ ಆ ಮನೆಗಳಲ್ಲಿ ವಾಸ ಮಾಡ್ತಾರೆ ಅನ್ನೋದೇ ಡೌಟ್. ಮಂಗಳೂರಿನಲ್ಲಿ ಸರ್ಕಾರಿ ಮನೆಗಳೆಲ್ಲ ಭೂತ ಬಂಗಲೆಯಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮಹಾನಗರ ಪಾಲಿಕೆಯ ಮಣ್ಣಗುಡ್ಡ ಅನ್ನುವ ಪ್ರದೇಶ. ಇಲ್ಲಿ ಮಂಗಳೂರು ಮೇಯರ್, ಜಂಟಿ ಆಯುಕ್ತರು, ಪಾಲಿಕೆಯ ಕಾರ್ಯಪಾಲಕ ಇಂಜಿನಿಯರ್ಗಳಿಗಾಗಿ ಮನೆಗಳನ್ನ ನಿರ್ಮಿಸಲಾಗಿದೆ. ನಗರ ಮಧ್ಯದಲ್ಲಿರೋ ಈ ಮನೆಗಳಲ್ಲಿ ಯಾವ ಅಧಿಕಾರಿಗಳು ವಾಸ ಮಾಡ್ತಿಲ್ಲ. ತಮ್ಮ ಸ್ವಂತ ಮನೆಯಲ್ಲಿ ಹಾಯಾಗಿರೋ ಅಧಿಕಾರಿಗಳಾದ್ರೂ ಹೇಗೆ ಸರ್ಕಾರಿ ಬಂಗ್ಲೆಯಲ್ಲಿ ಇರ್ತಾರೆ ಹೇಳಿ? ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಬಂಗಲೆಗೆ ತಾಗಿಕೊಂಡೇ ಇರೋ ಈ ಅನಾಥ ಬಂಗಲೆಗಳ ಪರಿಸ್ಥಿತಿಯನ್ನ ನೋಡಲು ಪಕ್ಕದಲ್ಲೇ ಇರುವ ಆಯುಕ್ತರಿಗೆ ಸಮಯವಿಲ್ಲದಿರುವಾಗ ಬೇರೆ ಅಧಿಕಾರಿಗಳು, ಸಿಬ್ಬಂದಿಗಳು ಇತ್ತ ಮುಖ ಮಾಡಿನೂ ನೋಡಿಲ್ಲ. 15 ವರ್ಷ ಮೊದಲು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರಿಗೆ ಬಂಗಲೆ ಇಲ್ಲ ಹೇಳಿ ಕಂದಾಯಾಧಿಕಾರಿಯ ಬಂಗಲೆಯನ್ನು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಿದೆ. ಅದರ ಉದ್ಘಾಟನೆ ದಿವಸ ಮಾತ್ರ ಮೇಯರಲ್ಲಿ ಹೋದದ್ದು. ಆನಂತರ 15 ವರ್ಷದಲ್ಲಿ ಒಬ್ಬನೇ ಒಬ್ಬ ಮೇಯರ್ ಆ ಬಂಗಲೆಯಲ್ಲಿ ವಾಸ ಮಾಡಲಿಲ್ಲ. ಮಹಾನಗರ ಪಾಲಿಕೆಯ ಮೇಯರ್ ಬಂಗಲೆ ಸಂಪೂರ್ಣವಾಗಿ ಹದಗೆಟ್ಟ ಸ್ಥಿತಿಯಲ್ಲಿತ್ತು. ಇದರ ಪುನರ್ ನಿರ್ಮಾಣಕ್ಕೆ ಅಂತ 2015ರಲ್ಲಿ 25 ಲಕ್ಷ ಖರ್ಚು ಮಾಡಿ ಧಾಮ್ ಧೂಮ್ ಅಂತ ಬಂಗಲೆಯನ್ನ ಉದ್ಘಾಟನೆ ಮಾಡಿದ್ರು. ಐಷಾರಾಮಿ ಪೀಠೋಪಕರಣಗಳು, ಎಸಿ, ಫ್ಯಾನ್ ಹೀಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜೋಡಿಸಿಡಲಾಗಿತ್ತು. ಆದ್ರೆ ಅಂದಿನಿಂದ ಇಂದಿನವರೆಗೂ ಮೇಯರ್ ಬಂಗಲೆ ಕಡೆ ಮಾತ್ರ ತಿರುಗಿಯೂ ನೋಡಿಲ್ಲ. ಇಟ್ಟ ವಸ್ತುಗಳೆಲ್ಲ ಹಾಳಾಗ್ತಿವೆ. ಸಾಲದಕ್ಕೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಆಯುಕ್ತರ ಬಂಗಲೆ ಹಿಂದುಗಡೆ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂಗಲೆ, ಒಂದು ಜಂಟಿ ಆಯುಕ್ತರ ಬಂಗಲೆ ಇದೆ. ಇದರಲ್ಲಿ ಕೂಡ ಯಾರು ವಾಸ ಮಾಡೋದಿಲ್ಲ. ಆದರೆ ಒಂದು 3 ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ನವೀಕರಣ ಹೇಳಿ 4 ಲಕ್ಷ 5 ಲಕ್ಷ ರೂಪಾಯಿ ಖರ್ಚು ಮಾಡುತ್ತಾರೆ. ಒಟ್ನಲ್ಲಿ ಅಧಿಕಾರಿಗಳಿಗಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಬಂಗಲೆ ಕಟ್ಟಿಸಿದ್ರೆ ಅಲ್ಲಿ ಯಾರಿಲ್ಲದೆ ಅನಾಥವಾಗಿ ಬಿದ್ದಿರೋದು ಮಾತ್ರ ವಿಪರ್ಯಾಸ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಅಜಿತ್ ಕುಮಾರ್, ನ್ಯೂಸ್ 18 ಮಂಗಳೂರು.